ನಾನು ಶಂಕರು ಅಂತ ಹೇಳಿ ಸರ್ ಅರ್ಧ ಗಂಟೆ ನಾನು ಹತ್ತಿದ್ದೀನಿ STDಯಲ್ಲಿ. STD ಬೂತಲ್ಲಿ ಅವಾಗ ಪಲ್ಸ್ ಇತ್ತು, ಒಂದೊಂದು ಸೆಕೆಂಡಿಗೂ ಪಲ್ಸ್ ಜಂಪ್ ಆಗ್ತಾ ಇತ್ತು ಸರ್. ಅಂತರಲ್ಲಿ ಅರ್ಧ ಗಂಟೆ ನಾನು STD ಬೂತಲ್ಲಿ ಹತ್ತಿದ್ದೀನಿ. ಕೈಕಾಲೆಲ್ಲ ನಡ್ಗಾಕ್ ಶುರು ಆಗ್ತಿದ್ವು. ಬರ್ತಿದೀವಿ ಅನ್ನೋ ಒಂದು ಖುಷಿಯಲ್ಲೋ ಅಥವಾ ಏನಂತ ಗೊತ್ತಿಲ್ಲ, ಕೈಕಾಲು ನಡುಗ್ತಾ ಇದ್ವು. ನಾವು ಥಿಯೇಟ್ರಲ್ಲಿ ನಾವು ಒಳಗೆ ಬೆಡ್ ಮೇಲೆ ಹಾಕೊಂಡ್ರೆ ಅಲ್ಲೇನು ಹೋಗ್ಬೋದು, ಹೇಳಕ್ಕಾಗಲ್ಲ ಅಂತ ಅವರು ಬಹಳ ಇದಾಗಿ ಹೇಳಿದ್ರು. ಇಲ್ಲ ಆಗದೇ ಇಲ್ಲ, ಬ್ಲೀಡಿಂಗ್ ಅಂತೂ ಸ್ಟಾಪ್ ಆಗಲ್ಲ ಅಂತ. ಒಬ್ಳೆ ಐಸೋಲೇಟ್ ಆಗಿ ಅವಳು ಬಹಳಷ್ಟು ತೊಂದರೆನ ಫೀಲ್ ಮಾಡ್ತಾ ಇರ್ತಾಳೆ. ಅವಳಿಗೆ ಒಂದು ಫ್ರೀ ಆಗಿ ಓಪನ್ ಅಪ್ ಆಗಕ್ಕಾಗಲ್ಲ. ಅದಕ್ಕೆ ಡಯಾಕ್ಸಿನ್ ಅನ್ನೋ ಒಂದು ಕೆಮಿಕಲ್ ನ ಮಿಕ್ಸ್ ಮಾಡ್ತಾರೆ. ಆ ಡಯಾಕ್ಸಿನ್ ಎಷ್ಟು ಡೇಂಜರಸ್ ಅಂದ್ರೆ ಇಟ್ ಕಾಸಸ್ ಕ್ಯಾನ್ಸರ್ ಆಲ್ಸೋ. ಆ ಡಿಪ್ಲಾಯ್ಡ್ ಆಗಿದೆ ಆ ಬೆಟಾಲಿಂಗ್ ನಾನು ಹೋದೆ ನಾನು ಅಲ್ಲಿಗೆ. ನೀವು ಜೈಪುರ್ಗೆ ಆಸ್ಪತ್ರೆಗೆ ನಿಮ್ಗೆ ಅಡ್ಮಿಟ್ ಮಾಡಿದ್ರು? ಸೇವಾ ಮಾನ್ಸಿಂಗ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಅಂದ್ರೆ ಅಲ್ಲಿಂದ ಸ್ಪೆಷಲ್ ಟ್ರೈನಲ್ಲಿ ಕಳಿಸಿದ್ರು. ಜೈಪುರಲ್ಲಿ ನಮ್ಮ ಇದು ಡಿಪ್ಲಾಯ್ಡ್ ಆಗಿತ್ತು ಬೆಟಾಲಿಯನ್. ಹಾಗಾಗಿ ಆ ಬೆಟಾಲಿಯನ್ ಹೋದ್ಮೇಲೆ ಅಲ್ಲಿಂದ ನನಗೆ ಜೈಪುರ್ ಸೇವಾ ಮಾನ್ಸಿಂಗ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಎಷ್ಟು ದಿನ ಇದ್ದು ಸರ್ ಹಾಸ್ಪಿಟಲ್? ಸರ್ ಹಾಸ್ಪಿಟಲ್ ಅರೌಂಡ್ ಒಂದು 10 days ಇದ್ದೆ ನಾನು. 10 days ಇದ್ದೆ ಸರ್. ಅವಾಗ ಒಂದು ಇನ್ಸಿಡೆಂಟ್ ಆಯಿತು. ನಾನು ಹಾಸ್ಪಿಟಲ್ ಇರಬೇಕಾದ್ರೆ ನಮ್ಮ ಸುಬೇದಾರ್ ಮೇಜರ್ ಅವರು ಕೇರಳದವರು, SM ಸರ್ ಅಂತ ಹೇಳ್ತೀವಿ, SM ಅವರು ನನಗೊಂದು ಟೆಲಿಗ್ರಾಮ್ ತಂದು ಕೊಟ್ಟರು ಸರ್. ಟೆಲಿಗ್ರಾಮ್ ಅಂದಿದ ತಕ್ಷಣ ಸಡನ್ ಆಗಿ ಎಲ್ರಿಗೂ ಭಯ ಆಗಿ ಆಗುತ್ತೆ ಸರ್. ನನಗೂ ಅದೇ ಭಯ ಆಯಿತು. ಟೆಲಿಗ್ರಾಮ್ ಬಂದಿದೆ, ನಿಮ್ಮ ಊರಿಂದ ಬಂದಿದೆ, ಬೆಂಗಳೂರಿಂದ ಅಂತ ಹೇಳಿದ ತಕ್ಷಣ ನನಗೆ ಶಾಕ್ ಆಯ್ತು, ಯಾರಿಗೆ ಏನಾಗಿದೆಯೋ ಏನೋ ಅಂತ ಸರ್. ಅವಾಗ ಹೆಚ್ಚಿನ ಭಾಗ ಅದೇ ಸುದ್ದಿಗಳೇ ಬರ್ತಾ ಇದ್ವು. ನನಗೆ ಟೆಲಿಗ್ರಾಮ್ ಸಿಕ್ತು. ಯಾಕೊತ್ತಾ, ಈ ಟೆಲಿಗ್ರಾಮ್ ಬರೋ ಕಾರಣ ಏನು ಅಂದ್ರೆ, ನಾನು ಯಾವಾಗ ಕಿಡ್ನಾಪ್ ಆಗಿದ್ದೀನಿ ಅವಾಗಿಂದನೂ ಫೋನಲ್ಲಿ ಮಾತಾಡ್ತಾನೆ ಇದ್ದಾರೆ ನಮ್ಮ ಯೂನಿಟಿಗೆ. ಮೊದಲು ನಾನು ಡೈಲಿ ಮಾತಾಡ್ತಾ ಇದ್ದೆ ಫೋನಲ್ಲಿ. ನಾನು ಡೈಲಿ ನಮ್ಮ ಮನೆಯಲ್ಲಿ ಕಾಂಟ್ಯಾಕ್ಟ್ ಇತ್ತೇ ಇತ್ತು. ಇದು ನಮ್ದು ರೂಟೀನ್ ನಡೀತಾ ಇತ್ತು. ಯಾವಾಗ ನಾನು ಕಿಡ್ನಾಪ್ ಆಗಿ ಹೋದೆ, ನನ್ನ ಫೋನಿಗೆ ಸಿಕ್ಕಿಲ್ಲ. 43 days ಗ್ಯಾಪ್ ಆಯ್ತು. 43 days ಅವ್ರು ಫೋನ್ ಮಾಡ್ತಾನೆ ಇದಾರೆ, ಅಲ್ಲೂ ಮಾಡ್ತಾರೆ ಮತ್ತೆ ಯೂನಿಟಿಗೂ ಮಾಡಿದ್ದಾರೆ ಫೋನು. ಯೂನಿಟಿ ಮಾಡಿದಾಗ ಅವ್ರು ಯೂನಿಟ್ ಅಲ್ಲಿ ಏನ್ ಹೇಳಿದ್ರು, ಇಲ್ಲ ಅವರು ರಿಮೋಟ್ ಏರಿಯಾದಲ್ಲಿ ಇದ್ದಾರೆ, ಅಲ್ಲಿ ಕಮ್ಯುನಿಕೇಶನ್ ಯಾವ್ದು ಇಲ್ಲ, ಹಾಗಾಗಿ ಅವರಿಗೆ ಕಮ್ಯುನಿಕೇಟ್ ಮಾಡಕ್ ಆಗ್ತಿಲ್ಲ, ಸೇಫ್ ಆಗಿದ್ದಾರೆ, ಡೋಂಟ್ ವರಿ, ಸೇಫ್ ಆಗಿದ್ದಾರೆ, ಡೋಂಟ್ ವರಿ, ಇದೇ ಹೇಳ್ಕೊಳ್ತಾನೆ ಬಂದ್ರು. ಫೈನಲಿ ನನ್ನ ಕೈಗೆ ಟೆಲಿಗ್ರಾಮ್ ಸಿಕ್ತು. ಟೆಲಿಗ್ರಾಮ್ ಸಿಕ್ಕಿದಾಗ ನನಗೆ ಏನೇನೋ ವಿಚಾರಗಳು ಬಂದವು. ಆಮೇಲೆ ಫೈನಲಿ ಓಪನ್ ಮಾಡಿ ನೋಡಿದಾಗ ಫೋನ್ ನಂಬರ್ ಅಷ್ಟೇ ಮೆನ್ಷನ್ ಇತ್ತು, ಅದ್ರಲ್ಲಿ ಬೇರೆ ಏನೂ ಇರಲಿಲ್ಲ. ಫೋನ್ ನಂಬರ್ ಅಂತಿತ್ತು, ಕಾಲ್ ದಿಸ್ ನಂಬರ್ ಅಂತ ಹೇಳಿ ಫೋನ್ ನಂಬರ್ ಇತ್ತು. ನಾನೇ ಮಾಡಿದೆ, ಟೆಲಿಗ್ರಾಮ್ ತಗೊಂಡು ನೋಡಿದಾಗ ನಂಬರ್ ಸಿಕ್ತಲ್ಲ, ಅದನ್ನ ಹಾಗೆ ತಗೊಂಡು ಸೀದಾ ಪರ್ಮಿಷನ್ ತಗೊಂಡೆ ಹಾಸ್ಪಿಟ್ಲಲ್ಲಿ, ಸ್ವಲ್ಪ ಫೋನ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದೆ. STD ಬೂತಿಗೆ ಹೋಗ್ಬಿಟ್ಟು ಆ ನಂಬರ್ ಡೈಲ್ ಮಾಡಿಬಿಟ್ಟು ಹಿಡ್ಕೊಂಡೆ. ಆ ಕಡೆಯಿಂದ ನನ್ನ ತಂಗಿ ವಾಯ್ಸ್ ಬರ್ತಾ ಇತ್ತು, ಹಲೋ ಹಲೋ ಅಂತ ಹೇಳಿದ್ಲು. ನಾನು ಶಂಕರು ಅಂತ ಹೇಳಿದೆ. ನನಗೆ ಎಲ್ಲರೂ ಶಂಕರು ಶಂಕರು ಅಂತಾನೆ ಕರೀತಾರೆ, ಪ್ರೀತಿಯಿಂದ ಶಂಕರು ಅಂತ ಹೇಳಿ. ನಾನು ಶಂಕರು ಅಂತ ಹೇಳಿ ಸರ್ ಅರ್ಧ ಗಂಟೆ ನಾನು ಹತ್ತಿದ್ದೀನಿ STDಯಲ್ಲಿ. STD ಬೂತಲ್ಲಿ ಅವಾಗ ಪಲ್ಸ್ ಇತ್ತು, ಒಂದೊಂದು ಸೆಕೆಂಡಿಗೂ ಪಲ್ಸ್ ಜಂಪ್ ಆಗ್ತಾ ಇತ್ತು ಸರ್. ಅಂತರಲ್ಲಿ ಅರ್ಧ ಗಂಟೆ ನಾನು STD ಬೂತಲ್ಲಿ ಹತ್ತಿದ್ದೀನಿ ಸರ್. ಆಮೇಲೆ ಅವ್ರಿಗೆ ಗೊತ್ತಾಯಿತು, ಈ ಥರ ಎಲ್ಲ ಹೇಳಿದೆ ನಾನು, ಹಿಂಗಾಯಿತು, ಹಿಂಗೆಲ್ಲ ಸೇಫಾಗಿ ಬಂದಿದೆ ಅಂತ ಹೇಳಿದ ತಕ್ಷಣ ನಮ್ಮಮ್ಮ ಮತ್ತು ನಮ್ಮಣ್ಣ ಇಬ್ಬರು ರೆಡಿ ಆಗಿಬಿಟ್ರು. ಇಲ್ಲ, ನಾವು ಜೈಪುರಿಗೆ ಬರ್ತೀವಿ, ಎಲ್ಲಿದೆ ಹೇಳು, ನಾವು ಬಂದ್ಬಿಡ್ತೀವಿ, ಅಲ್ಲಿಗೆ ಕರ್ಕೊಂಡ್ಬರ್ತೀವಿ ಅಂತ. ನಾನು ಅವರಿಗೆ ಸಮಾಧಾನ ಮಾಡಿದೆ, ಇಲ್ಲ ನಾನು ಆರಾಮಾಗಿದ್ದೀನಿ, ಏನೂ ತೊಂದರೆ ಇಲ್ಲ, ಈಗ ಹಾಸ್ಪಿಟ್ಲಲ್ಲಿ ಇದ್ದೀನಿ, ಇನ್ನೊಂದು ಸ್ವಲ್ಪ ದಿವಸ ನಾನು CL ಹಾಕೊಂಡ್ಬರ್ತೀನಿ, ನಾನು ಆರಾಮಾಗಿರಿ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಸೇಫ್ ಆಗಿದ್ದೀನಿ ಅಂತ ಹೇಳಿದೆ. ಸ್ವಲ್ಪ ಅವರಿಗೆ ಧೈರ್ಯ ಬಂತು. ಇಲ್ಲಾಂದರೆ ನಮ್ಮ ಅಮ್ಮ ಮತ್ತು ನಮ್ಮಣ್ಣ ಇಬ್ಬರು ಬಂದ್ಬಿಡೋರು. ಆಮೇಲೆ ಹಾಗೆ ಆಯಿತು. ಒಂದು ತಿಂಗಳಾದ್ಮೇಲೆ ನಾನು CL ತೊಗೊಂಡು ನಾನು ಮನೆಗೆ ಹೋದೆ, ಬೆಂಗಳೂರಿಗೆ ಹೋದೆ. ಎಷ್ಟು ದಿನ ಸರ್? 1 ತಿಂಗಳು ಸರ್. 1 ತಿಂಗಳು ಹೋಗ್ಬೇಕಾದ್ರೆ ಹೇಗಾಗಿತ್ತು ಅಂದ್ರೆ, ತಾಯಿ ಗರ್ಭದಿಂದ ಹೊರ ಬರುತ್ತಲ್ಲ ಮಗು, ಬಂದು ಪ್ರಪಂಚ ನೋಡ್ತಲ್ಲ, ಹಂಗ್ ಬಂದಂಗಾಯ್ತು. ನೋಡ್ಬೇಕಾದ್ರಂತೂ ಬಹಳ ಖುಷಿ. ಟ್ರೈನಲ್ಲಿ ಬರ್ಬೇಕಾದ್ರೆ ನಮ್ಗೆ ಫ್ರೀ ವಾರೆಂಟ್ ಕೊಡ್ತಾರೆ, ಟ್ರೈನ್ದು ಫ್ರೀ ವಾರೆಂಟ್ ಕೊಡ್ತಾರೆ, ಹೋಗೋ ಬರೋದೆಲ್ಲದು ನಮಗೆ ಫ್ರೀ ಇರುತ್ತೆ. 2nd class ಸ್ಲೀಪರ್ ಕೊಟ್ಟಿರ್ತಾರೆ ಸರ್. ಹತ್ತಿದ್ರೆ ಟ್ರೈನಿಗೆ ಹತ್ತಬೇಕಾದ್ರೆ ಜೋಶ್, ಖುಷಿ ಸರ್. ಹತ್ತತ್ರ ಬಂದ ಎಕ್ಸೈಟ್ಮೆಂಟ್. ಯಾವಾಗ ಆಂಧ್ರ ನಾವು ಕ್ರಾಸ್ ಮಾಡಿ ಅಂದ್ರೆ ರಾಯಚೂರು ಹತ್ತತ್ರ ಬರ್ತೀವಿ ನಾವು, ಎಲ್ಲಾ ಬೋರ್ಡ್ಗಳು ತೆಲುಗು ಮತ್ತೆ ಕನ್ನಡ ಕಾಣ್ತಿರ್ತವೆ. ಕಂಡಾಗ ಏನೋ ಒಂಥರ ಖುಷಿ, ನಮ್ಮ ಏರಿಯಾಗೆ ಬಂದ್ವಿ ಅಂತ ಸರ್. ನಿದ್ದೆನೇ ಮಾಡ್ತಿರ್ಲಿಲ್ಲ ಹೇಳ್ಬೇಕು ಅಂದ್ರೆ, ನಿದ್ದೆನದೇ ಮರ್ತೋಗ್ಬಿಟ್ಟಿತ್ತು. ಯಾಕಂದ್ರೆ ಯಾವಾಗ ಬರುತ್ತೋ ರಾತ್ರಿ ಹೊತ್ತು ಸುಮ್ಮನೆ ಮಲ್ಕೊಳ್ತಿದ್ವಿ ಕಣ್ಣು ಮುಚ್ಕೊಂಡು, ಮತ್ತೆ ಎದ್ದು ನೋಡೋದು ಎಲ್ಲಿ ಬಂದಿದೆ, ಸ್ಟೇಷನ್ ನೋಡೋದು, ಇನ್ನೂ ಇಲ್ಲ, ಅಯ್ಯೋ ಇನ್ನೂ ದೂರ ಇದೆ. ಆದ್ರೆ ಲೆಟರ್ ಕಾಣ್ತಿದ್ವು ತೆಲುಗು ಅಂದ್ರೆ ಕ್ಲೀನಾಗಿ ಗೊತ್ತಾಗ್ತಿತ್ತು, ಹತ್ತತ್ರ ಇದ್ದೀನಿ. ಹತ್ತತ್ರ ದೊಡ್ಡಬಳ್ಳಾಪುರ ಬಂದಾಗಂತೂ ಸರ್ ನಿಜವಾಗ್ಲೂ ಹೇಳ್ತೀನಿ,
ಕೈಕಾಲೆಲ್ಲ ನಡ್ಗಾಕ್ ಶುರು ಆಗ್ತಿದ್ವು. ಬರ್ತಿದೀವಿ ಅನ್ನೋ ಒಂದು ಖುಷಿಯಲ್ಲೋ ಅಥವಾ ಏನಂತ ಗೊತ್ತಿಲ್ಲ, ಕೈಕಾಲು ನಡುಗ್ತಾ ಇದ್ವು. ಸರ್ ಹೋದ್ವಿ. ಬೆಂಗಳೂರು ಸ್ಟೇಷನ್ ನೋಡಿದಾಗಂತೂ ಸರ್ ವಿಪರೀತ ಖುಷಿ ಆಗ್ತಿರೋದು, ಕಣ್ಣಲ್ಲೇ ನೀರು ಬಂದ್ಬಿಟ್ಟಿದ್ದೀನಿ, ರೀಚ್ ಆಗ್ಬಿಟ್ಟಿದ್ದೀನಿ ಅಂತ. ಅಣ್ಣ ಬಂದು ನನಗೆ ಕರ್ಕೊಂಡೋಗಕ್ ಬಂದಿದ್ರು. ಅಣ್ಣವ್ರು ಹಿಡ್ಕೊಂಡು ತಬ್ಬಿ ಹತ್ತಿದೀವಿ ಸರ್. ತುಂಬಾ ಅಣ್ಣನೂ ಹತ್ತಿದ್ದಾರೆ, ನಾನು ಹತ್ತಿದ್ದೀನಿ, ಇಬ್ರು ಹತ್ತಿ ಬಿಟ್ಟಿದೀವಿ ಸಿಕ್ಕಾಪಟ್ಟೆ. ಹಾಗಾಗಿ ನಾವು EL ತಗೊಂಡ್ ಬಂದ್ವಿ. ಮತ್ತೆ 1 ತಿಂಗಳು ಹೆಂಗ್ ಕಳೀತು ಗೊತ್ತೇ ಆಗಿಲ್ಲ. ಶಾರ್ಟ್ ಪೀರಿಯಡ್ ಅಲ್ಲಿ 2 ದಿವಸ 3 ದಿವಸ ಆಗಿದೆ ಅನ್ನಂಗೆ ಆಗೋಗ್ಬಿಡ್ತು. ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅವ್ರಿಗೆ ಬೆಟ್ಟ ಆಗ್ಬೇಕು, ಇವ್ರಿಗೆ ಬೆಟ್ಟ ಆಗ್ಬೇಕು ಅಂತ ಅನ್ಕೊಳ್ತೀವಿ. ಯಾರಿಗೂ ಆಗ್ತಿಲ್ಲ, ಮನೆಯಲ್ಲೇ ಕೂತ್ಕೊಂಡೇ ಟೈಮ್ ಪಾಸ್ ಮಾಡ್ಬಿಟ್ಟಿದೀವಿ. 1 ತಿಂಗಳು ಹೆಂಗೋಯ್ತು ಗೊತ್ತೇ ಇಲ್ಲ. ಮತ್ತು ನಾವು ಹೊರಗೆ ಬರಬೇಕು. ಅದೇ ಅವಾಗ ಪ್ರೆಷರ್ ಜಾಸ್ತಿ ಇತ್ತು ನನಗೆ. ಇಲ್ಲ, ನೀನು ರೆಸಿಗ್ನೇಷನ್ ಕೊಟ್ಬಾ. ಅದಕ್ಕಿಂತ ಮುಂಚೆ ನಾನು ಹೋಗ್ತಾ ಇದ್ದಾಗ ಖುಷಿಯಲ್ಲಿ ಹೋಗ್ತಿದ್ದೆ, ಅದೊಂಥರ ಬೇರೆ ಖುಷಿ ಇತ್ತು. ಈಗ ನಾವು ಹೋಗ್ಬೇಕಾದ್ರೆ ಇದೊಂಥರ ಖುಷಿ. ತಾಯಿ ಗರ್ಭದಿಂದ ಹೊರ ಬಂದಿರೋ ಮಗು ಹೆಂಗಿರ್ತಲ್ಲ ಹಂಗಾಗೋಗ್ಬಿಟ್ಟಿದ್ದೆ ನಾನು. ಯಾಕಂದ್ರೆ ಎಸ್ಕೇಪ್ ಆಗಿ ಬಂದಿದ್ದೆ, ಹೊಸ ಜೀವನ. ಮನೆಯಲ್ಲಿ ಪ್ರೆಷರ್ ಹಾಕಕ್ ಶುರು ಮಾಡಿದ್ರು, ನೀನು ಹೋಗ್ಬೇಡ ಅಂತ. ಎಲ್ಲಾ ಟೆನ್ಷನ್ಗಳು ಬಹಳ ಜಾಸ್ತಿ ಆಗಿತ್ತು ಸರ್. ಬಹಳ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಅದು. ನೀವು ಹೆಂಗ್ ಕನ್ವಿನ್ಸ್ ಮಾಡಿದ್ರಿ ಅವರಿಗೆ? ಸರ್ ಅವರಿಗೆ ನಾನು ಆಕ್ಚುಲಿ ನನಗೆ ಡಿಫೆನ್ಸ್ ಬಿಡೋ ಇಂಟ್ರೆಸ್ಟ್ ಇರ್ಲಿಲ್ಲ ಸರ್. ಅಲ್ಲಿ ತೋರಿಸೋ ಪ್ರೀತಿ ಇದೆಯಲ್ಲ, ಹಾಗಾದ್ರೆ ನಮ್ಮ ಮನೇಲಿ ತೋರಿಸೋ ಪ್ರೀತಿ ಕಮ್ಮಿ ಅಂತ ಅಲ್ಲ ಹೇಳ್ತಿರೋದು. ಅಲ್ಲಿ ಒಂಥರ ಸರ್, ಅದು ಒಂದೊಂದು ಪೋರ್ಟಬಲ್ ಇಂಡಿಯಾ ಇದ್ದಂಗೆ ಸರ್. ಅಲ್ಲಿ ಎಲ್ಲಾ ಜನರು ಇದ್ದಾರೆ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಸರ್, ಎಲ್ಲರೂ ಇದಾರೆ ಅಲ್ಲಿ ಸರ್. ಒಂಥರ ಪೋರ್ಟಬಲ್ ಇಂಡಿಯಾ ಅದು. ಯಾವುದೇ ಫಂಕ್ಷನ್ ಆಗ್ಲಿ, ಯಾವುದೇ ಒಂದು ಹಬ್ಬ ಹರಿದಿನ ಆಗ್ಲಿ, ಎಲ್ಲರೂ ಸೇರಿ ಆಚರಿಸ್ತಾ ಇದ್ವಿ ಸರ್. ನಾನು ಈಗ ರೆಸಿಗ್ನೇಷನ್ ಕೊಡ್ತೀನಿ ಅಂದಾಗ ನಮ್ಮ ಯೂನಿಟ್ ಅಲ್ಲಿ ಬಹಳ ಜನ ಬೇಡ 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 ಅಂತ ಬಹಳ ಅಪೋಸ್ ಮಾಡಿದ್ರು ಸರ್. ನನಗೂ ಬಿಡಕ್ ಆಗ್ತಿರ್ಲಿಲ್ಲ. ಆದ್ರೆ ನಾನು ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ ಅಷ್ಟೇ, ಬಿಟ್ಟು ನಾನು ಕೊಟ್ಟಿರ್ಲಿಲ್ಲ. ಮನೆಯಲ್ಲೂ ಅಷ್ಟೇ ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ಕೊಡಕ್ ಹೋಗಿಲ್ಲ ನಾನು. ಎಷ್ಟು ದಿನ ಮತ್ತೆ ಸರ್ವಿಸ್ ಮಾಡಿದೆ ಸರ್? ಮತ್ತೆ ಅಲ್ಲಿಂದ ನಾವು ಹೋಗಿ ಇನ್ನೂ ಒಂದು 6 ತಿಂಗಳು ಸರ್ವಿಸ್ ಮಾಡಿದೆ. 6 ಮಂತ್ ಸರ್ವಿಸ್ ಮಾಡಿದೆ. ಸರ್ವಿಸ್ ಮಾಡಾದ್ಮೇಲೆ ಅವ್ರು ಹೇಳಿದ್ರು, ಇಲ್ಲ ಕೊಟ್ಬಾ ಅಂತ. ಮತ್ತು ಆಮೇಲೆ ಸರ್ವಿಸ್ ಎಲ್ಲಿ ಸರ್? ನಂದು ಜೈಪುರ್ ಲಾಲ್ವಾಸ್ ಅಲ್ಲಿ. ಅದಕ್ಕಿಂತ ಮುಂಚೆ ನಾನು ಇದು ಜೋರಾಟ್ ಹೋಗಿದ್ದೆ, ಬಾಡ್ಮೇರ್ಗೆ ಹೋಗಿದ್ದೆ, ಆಮೇರಿಗೆ ಹೋಗಿದ್ದೆ. ನೀವು ಆಮೇಲೆ ವಾಲಂಟರಿ ಟ್ರೀಟ್ಮೆಂಟ್ ತಗೊಂತೀರಿ ಸರ್? ಹೌದು. ಇಲ್ಲ, ಅವಾಗ್ಲೂ ತಗೊಳಲ್ಲ ನಾನು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಮನೆಯವ್ರಿಗೆ ಮತ್ತೆ ಕನ್ವಿನ್ಸ್ ಮಾಡ್ತೀನಿ, ಇಲ್ಲ ನಾನು ಈಗಲೇ ವಾಲಂಟರಿ ತಗೋಬೇಕು ಅಂದ್ರೆ ನಾನು 3 ಮಂತ್ಸ್ ಸ್ಯಾಲರಿ ಡೆಪಾಸಿಟ್ ಮಾಡಬೇಕು. ಸ್ಯಾಲರಿ ಡೆಪಾಸಿಟ್ ಮಾಡಿ ನಾನು ಬರ್ಬೇಕಾಗತ್ತೆ. ಇಲ್ಲ, ನೋಟಿಸ್ ಕೊಡ್ಬೇಕು, 3 ಮಂತ್ಸ್ ನೋಟಿಸ್ ಕೊಡ್ಬೇಕು. ಹಾಗಾಗಿ ನಾನು ಈಗ ಅವರಿಗೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿ ಆವಾಗ ನೋಟಿಸ್ ಕೊಟ್ಟು ನಾನು ವಾಲಂಟರಿ ತಗೊಂಡು ನಾನು ಬ್ಯಾಕ್ ಟು ಪೆವಿಲಿಯನ್. ನೀವು ಸ್ವಯಂ ನಿವೃತ್ತಿ ತಗೋತೀರಿ, ಬ್ಯಾಡ್ಗಿಗೆ ಬರ್ತೀರಿ. ಹೌದು. ಬ್ಯಾಡ್ಗಿಗೆ ಬಂದ್ಮೇಲೆ ಅನೇಕ ಸಮಾಜ ಸೇವೆಗಳಲ್ಲಿ ನೀವು ತೊಡ್ಕೊಂತೀರಿ. ಹೌದು. ಇದ್ರ ಮಧ್ಯೆ NGO ಮಾಡಬೇಕು ಅನ್ನೋ ಆಲೋಚನೆ ಬಂದಿದ್ದು ಯಾವಾಗ? ನಾನು NGO ಸ್ಟಾರ್ಟ್ ಮಾಡೋದಕ್ಕೆ ಕಾರಣನೇ ನಮ್ಮ ಮಿಸಸ್ ಸರ್. ಯಾಕಂದ್ರೆ ಸರ್ ಅವಳಿಗೆ ಒಂದು ಪ್ರಾಬ್ಲಮ್ ಇತ್ತು, ಬ್ಲೀಡಿಂಗ್ ಡಿಸಾರ್ಡರ್ ಅಂತ. ಅಂದ್ರೆ ಅವಳಿಗೆ ಪೀರಿಯಡ್ಸ್ ರೆಗ್ಯುಲರ್ ಇತ್ತು, ಆದ್ರೆ ಸಿವಿಯರ್ ಬ್ಲೀಡಿಂಗ್ ಆಗ್ತಾ ಇತ್ತು ಸರ್. ಯಾಕಂತ ನನಗೆ ಗೊತ್ತಿಲ್ಲ. ಆಮೇಲೆ ಬರ್ತಾ ಅವಳಿಗೆ ಸ್ವಲ್ಪ ಹೆಡೇಕ್ ಜಾಸ್ತಿ ಬರಕ್ ಶುರು ಆಯಿತು. ಹಾಗೆ ಸಮ್ ಟೈಮ್ ಅನ್ಕಾನ್ಶಿಯಸ್ ಆಗಕ್ಕೆ ಶುರು ಆದ್ಲು. ಹಾಗಾಗಿ ನಾವೇನ್ ಮಾಡಿದ್ವಿ, ದಾವಣಗೆರೆಯಲ್ಲಿ ತೋರಿಸಿದಾಗ ಇಲ್ಲ, ಸೆರೆಬ್ರಲ್ ಇನ್ಫಾಕ್ಟ್ ಇದೆ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಬ್ರೈನ್ ನಲ್ಲಿ ಒಂದು ಕ್ಲಾಟ್ ಇದೆ ಅಂತ ಹೇಳಿದ್ರು. ಕ್ಲಾಟ್ ಇದೆ ಅಂತ ಹೇಳಿದಾಗ ಅದನ್ನ ಆಪರೇಷನ್ ಮಾಡಿಸಿ ಅವಳು ರೆಡಿ ಆದ್ಲು, ಎಲ್ಲ ಆಯ್ತು. ಆಮೇಲೆ ಒಂದು ಇಶ್ಯೂನು ಆಯ್ತು, ಒಂದು ಮಗು ಹುಟ್ಟಿ ಸ್ವಲ್ಪ ದಿವಸಕ್ಕೆ ಮತ್ತೆ ಅವಳಿಗೆ ಸಿವಿಯರ್ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು. ಅಲ್ಲಿ ತನಕ ಆರಾಮಾಗಿದ್ಲು. 2004ರಲ್ಲಿ ಒಂದು ಮಗು ಹುಟ್ಟಿತು, 16ನೇ ತಾರೀಕು ಏಪ್ರಿಲ್. ಅದಾದ್ಮೇಲೆ ಸುಮಾರು ತಿಂಗಳು ಆರಾಮಾಗಿದ್ಲು, ಏನು ತೊಂದರೆ ಇರ್ತಿರ್ಲಿಲ್ಲ. ಫೈನಲಿ ಏನಾಯ್ತು ಅಂದ್ರೆ ಅವಳಿಗೆ ಸಿವಿಯರ್ ಬ್ಲೀಡಿಂಗ್ ಶುರು ಆಯಿತು, ಪೀರಿಯಡ್ಸ್ ಪ್ರಾಬ್ಲಮ್ ಆಗಿ ಶುರು ಆಯಿತು. ಅಂದ್ರೆ ಡಿಸ್ಫಂಕ್ಷನ್ ಯೂಟ್ರಿನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಹಾಗಾಗಿ ನಾನು ಸುಮಾರು ಪ್ಯಾಡ್ ತಂದಿ ಕೊಟ್ಟು ಬೇಸರ ಆಗೋಗ್ಬಿಟ್ಟಿತ್ತು. ಫೈನಲಿ ಏನ್ ಹೇಳಿದ್ಲು ಅವಳು ನಮ್ಮ ಮಿಸ್ಸಸ್, ಇಲ್ಲ ರೀ ನನಗಿದು ತಡೆಯಕ್ ಆಗ್ತಾ ಇಲ್ಲ, ಫೈನಲಿ ಏನಾದ್ರೂ ಆಗ್ಲಿ, ಫಸ್ಟ್ ನನಗೆ ಮಗುವಂತೂ ಆಗಿದೆ, ಇನ್ನು ಸೆಕೆಂಡ್ ಇಶ್ಯೂ ಬೇಕಾಗಿಲ್ಲ. ಸೆಕೆಂಡ್ಗೆ ನಾವು ಟ್ರೈ ಮಾಡಿದ್ವಿ, ಆಗಿಲ್ಲ ನಮ್ಗೆ. ಆಲ್ರೆಡಿ ಒಂದು 5 ವರ್ಷ ಆಗೋಗಿತ್ತು. ಆಲ್ರೆಡಿ ನಮ್ಮ ಮಗ 2004 6 ವರ್ಷ ಆಗಿತ್ತು. ಫೈನಲ್ ಅವ್ರು ಹೇಳಿದ್ಲು, ಇಲ್ಲ ನಾವು ಏನಾರ ಮಾಡಿ ಯುಟ್ರಸ್ಸೇ ತೆಗಿಸ್ಬಿಡೋಣ, ನನಗೆ ಬೇಕಾಗಿಲ್ಲ, ಯಾಕಂದ್ರೆ ಇದು ಇನ್ಬಿಸ್ ತಡೆಯಕ್ ಆಗ್ತಿಲ್ಲ, ಬಹಳಷ್ಟು ಸುಸ್ತಾಗತ್ತೆ ನನಗೆ ಅಂತ ಹೇಳಿದ್ಲು. ಆಯ್ತು ಅಂತ ಹೇಳಿ ನಾವೇನ್ ಮಾಡಿದ್ವಿ, ರಾಮಕೃಷ್ಣ ನರ್ಸಿಂಗ್ ಹೋಮ್ಗೆ ಹೋದ್ವಿ. ಡಾಕ್ಟರ್ ಮಹೇಶ್ ಅವ್ರ ಹತ್ರ, ನಮ್ಮ ಕ್ಲೋಸ್ ಫ್ರೆಂಡ್ ಅವರು, ಸವಿತಾ ಮೇಡಮ್ ಅಂತ ಇದ್ದಾರೆ. ಅವ್ರ ಹತ್ರ ಹೋಗಿ ಅವ್ರ ಅಡ್ವೈಸ್ ತಗೊಂಡು ನಾವು ಆದಷ್ಟು ತೆಗಿಸ್ಬಿಡೋಣ ಅಂತಾನೆ ವಿಚಾರ ಮಾಡಿದ್ವಿ. ಅವ್ರು ಹೇಳಿದ್ರು, ಇಲ್ಲ ಸರ್, ಈ ತರ ಹಿಂಗೆ ಬಹಳಷ್ಟು ಪ್ರಾಬ್ಲಮ್ ಇದೆ, ಬೆಟರ್ ನೀವು ಸೋಮಶೇಖರ್ ಅವ್ರಿಗೆ ಭೇಟಿ ಆಗ್ರಿ ಅಂತ ಹೇಳಿದ್ರು. ಎಲ್ಲಿರ್ತಾರೆ ಸೋಮಶೇಖರ್ ಅಂದಾಗ, ಅವರು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಲ್ಲಿ ಇರ್ತಾರೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ಬಂದು ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ್ವಿ.
ಅವ್ರು ಹೇಳಿದ್ರು ಸರ್ ಇಲ್ಲ ಇನ್ನೂ ಸ್ವಲ್ಪ ಬ್ಲಡ್ ಇನ್ವೆಸ್ಟಿಗೇಷನ್ ಆಗಬೇಕು, ಆಮೇಲೆ ನಾನು ನಿಮ್ಗೆ ಏನಿದ್ರು ಹೇಳ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಮಾಡಿ ಸರ್ ಅಂತ ಹೇಳಿ ಎಲ್ಲ ಮಾಡಿಸಿದ್ವಿ. ಅವಾಗ ಹೇಳಿದ್ರು ಅವರು ಒಂದು ಪಾಯಿಂಟ್ ಹೇಳಿದ್ರು, ಇಲ್ಲ ಫ್ಯಾಕ್ಟರ್ಸ್ ಮಿಸ್ಸಿಂಗ್ ಇದೆ ಅಂತ ಹೇಳಿದ್ರು. ಯಾವ ಫ್ಯಾಕ್ಟರ್ ಅಂದರೆ ಇಲ್ಲ ಫ್ಯಾಕ್ಟರ್ಸ್ ಅದು ಯಾವುದು ಅಂತ ನೋಟಿಸ್ ಮಾಡೋಕ್ಕಾಗ್ತಿಲ್ಲ, ಒಂದು ಫ್ಯಾಕ್ಟರ್ ಮಿಸ್ಸಿಂಗ್ ಇದೆ, ಹಾಗಾಗಿ ಅವರಿಗೆ ಬ್ಲೀಡಿಂಗ್ ಸ್ಟಾಪ್ ಆಗ್ತಿಲ್ಲ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಮತ್ತೆ ಬಂದ್ವಿ ನಾವು. ಆಮೇಲೆ ಬ್ಲಡ್ ಎಲ್ಲ ಹಾಕ್ಸಿದ್ವಿ, ಅಡ್ಮಿಟ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ರಿಕವರಿ ಆದ್ಲು. ಆಮೇಲೆ ಫೈನಲಿ ಏನು ಮಾಡಿದ್ರು, ರಾಜು ಅಂತ ಇದ್ದಾರೆ ದಾವಣಗೆರೆಯಲ್ಲಿ ಹೆಮಟಾಲಜಿಸ್ಟ್, ಅವ್ರ ಹತ್ರ ಹೋಗಿ ಅವರು ಬರೀ ಬ್ಲಡ್ಡಿನ ಬಗ್ಗೆನೇ, ಹೆಮಟಾಲಜಿ ಅಂತ ಬ್ಲಡ್ಡಿನ ಬಗ್ಗೆನೇ ಇದು ಮಾಡಿದ್ರು. ಅವ್ರ ಹತ್ರ ಹೋಗಿ ಕೇಳಿದಾಗ ಅವರು ಅದೇ ಹೇಳಿದ್ರು, ಇಲ್ಲ ಸರ್ ಫ್ಯಾಕ್ಟರ್ ಮಿಸ್ಸಿಂಗ್ ಇದೆ, ಅವರಿಗೆ ಬ್ಲೀಡಿಂಗ್ ನಿಲ್ಲಲ್ಲ, ಹಾಗಾಗಿ ನೀವು ಪ್ಲೇಟ್ಲೆಟ್ಸ್ ಹಾಕಬೇಕಾಗತ್ತೆ, ಫ್ರೆಶ್ ಪ್ಯಾಕೆಟ್ ಸೆಲ್ಸ್ ಹಾಕಬೇಕಾಗತ್ತೆ ಅಂತ ಹೇಳಿದ್ರು. ಸುಮಾರು ಜನ ಬಂದು ಬ್ಯಾಡಗಿಯಿಂದ ನಮಗೆ ಬ್ಲಡ್ ಡೊನೇಟ್ ಮಾಡಿದ್ರು, ಪ್ಯಾಕೆಟ್ ಸೆಲ್ಸ್ ಕೊಟ್ಟರು. ಇದೆಲ್ಲ ಆಯಿತು. ಫೈನಲಿ ಎಲ್ಲ ಸರಿ ಹೋಗ್ತಾ ಇದೆ ಅನ್ನಂಗೆ ಅವಳಿಗೆ ಮತ್ತೂ ಜಾಸ್ತಿ ಬ್ಲೀಡಿಂಗ್ ಆಗಕ್ಕೆ ಶುರು ಆಯಿತು. ಮತ್ತೆ ಅಗೇನ್ ನಾವು ರಾಮಕೃಷ್ಣ ನರ್ಸ್ಕೊಂಡ್ ಹೋದ್ವಿ. ಕೇಳಿದ್ರೆ ಇಲ್ಲ ಸರ್ ಕಂಡೀಷನ್ಸ್ ಹಿಂಗಿದೆ ಅಂದರೆ ನಾವು ಥಿಯೇಟ್ರಲ್ಲಿ ನಾವು ಒಳಗೆ ಬೆಡ್ ಮೇಲೆ ಹಾಕ್ಕೊಂಡ್ರೆ ಅಲ್ಲೇನೂ ಹೋಗ್ಬೋದು, ಹೇಳೋಕ್ಕಾಗಲ್ಲ ಅಂತ ಅವರು ಭಾಳ ಇದಾಗಿ ಹೇಳಿದ್ರು. ಇಲ್ಲ ಆಗದೇ ಇಲ್ಲ, ಬ್ಲೀಡಿಂಗ್ ಅಂತೂ ಸ್ಟಾಪ್ ಆಗಲ್ಲ ಅಂತ. ಫೈನಲಿ ಕರ್ಕೊಂಡು ಸಿಟಿ ಸೆಂಟರ್ ಹಾಸ್ಪಿಟ್ಲಿಗೆ ಬಂದ್ವಿ. ಅವಳು ಭಾಳ ಅನ್ಕಾನ್ಷಿಯಸ್ ಆಗೋಗ್ಬಿಟ್ಲು. ಅವಳಿಗೆ ಊಟನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ರೈಲ್ಸ್ ಟ್ಯೂಬ್ ಹಾಕಿದ್ರು. ಆ ರೈಲ್ಸ್ ಟ್ಯೂಬ್ ಹಾಕ್ಬೇಕಾದ್ರೆ ಅಲ್ಲೂ ಸಹ ಇಂಜುರಿ ಆಗಕ್ಕೆ ಶುರು ಆಯಿತು, ಅಲ್ಲಿಂದಲೂ ಬ್ಲೀಡಿಂಗ್ ಆಗಕ್ಕೆ ಶುರು ಆಯಿತು. ಟಾಯ್ಲೆಟ್ ಎಲ್ಲ ಕಪ್ಪಗೆ ಹೋಗಕ್ಕೆ ಶುರು, ಇಂಟರ್ನಲ್ ಬ್ಲೀಡಿಂಗ್ ಶುರು ಆಗ್ಬಿಟ್ಟಿದೆ. ಹಾಗಾಗಿ ಆಮೇಲೆ ಫೈನಲಿ ಅವ್ರು ಹೇಳಿದ್ರು, ಇಲ್ಲ ಸರ್ ನಾವೇನು ಮಾಡೋಕ್ಕಾಗಲ್ಲ, ಇರೋ ತನಕ ಅವ್ರು ಇಷ್ಟೇ ನೋಡ್ಕೊಳ್ರಿ, ಹೋಪ್ಲೆಸ್, ಈಗ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸರ್ 2010 ಜನವರಿ 4ನೇ ತಾರೀಕು ಶೀ ಇಸ್ ಪಾಸ್ಡ್ ಅವೇ. ಸರ್ ಅವಾಗ ಹೋದ್ಮೇಲೆ ನನಗೆ ಬಹಳಷ್ಟು ಒಂಥರ ಏನೋ ಲೈಫೇ ಬೇಡ ಅನ್ನಂಗೆ ಆಗೋಗ್ಬಿಟ್ಟಿತ್ತು. ಆಮೇಲೆ ಇವಳು ಫೇಸ್ ಮಾಡಿರೋ ಪ್ರಾಬ್ಲಮ್ಸ್ ಎಲ್ಲವೂ ನಾವು ಥಿಂಕ್ ಮಾಡ್ತಾ ಕೂತಿರ್ಬೇಕಾದ್ರೆ ಅವಾಗ ನಾನು ಡಿಸೈಡ್ ಮಾಡಿದೆ, ಇಲ್ಲ ನಾನು ಈ ಒಂದು ಬ್ಲೀಡಿಂಗ್ ಡಿಸಾರ್ಡರ್ಗೆ ಅಥವಾ ಡಿಸ್ಫಂಕ್ಷನ್ ಯೂಟ್ರಿನ್ ಬ್ಲೀಡಿಂಗಿಗೆ, ಅವಳಿಗೆ ಮ್ಯಾಕ್ಸಿಮಮ್ ಇದ್ದಿದೆ ಮೆಂಟಲಿ ಪ್ರಾಬ್ಲಮ್ಸ್ ಇತ್ತು. ಹಾಗಾಗಿ ನಾನು ಅವಾಗ ಡಿಸೈಡ್ ಮಾಡಿದೆ, ಇಲ್ಲ ನಾನು ಏನಾದ್ರು ಒಂದು ಸೊಸೈಟಿಗೆ ಅಂದ್ರೆ ಈ ತರ ಬಳಲುವಂತ ಹೆಣ್ಮಕ್ಳಿಗೆ ನಾನು ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಏಪ್ರಿಲ್ 16ನೇ ತಾರೀಕು 2010 ನಾನು ಒಂದು NGO ಸ್ಟಾರ್ಟ್ ಮಾಡಿದೆ. ಹೆಸರು ಅನುಗ್ರಹ ಆರ್ಗನೈಸೇಷನ್ ಅಂತ. ಅಂದ್ಬಿಟ್ರೆ ಮುಗಿದೋಯ್ತು, ಅಂದ್ರೆ ಮಲ್ಟಿಪಲ್ ಅಂತ. ಹಾಗಾಗಿ ನಾವೊಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಟು ನಾನು ಎಲ್ಲಾ ತರದ್ದು ಕೆಲಸ ಮಾಡ್ಬೇಕಿದ್ರಲ್ಲಿ ಬರೀ ಹೆಣ್ಮಕ್ಳು ಬರೀ ಆರೋಗ್ಯದ ಅಷ್ಟೇ ಅಂದ್ರೆ ಮೆನ್ಸುರಲ್ ಹೆಲ್ತ್ ಅಷ್ಟೇ ಅಲ್ಲ, ಎಜುಕೇಶನ್ ಆಗಿರ್ಬೋದು, ಮತ್ತೆ ಇನ್ನೇನಾಗಿರ್ಬೋದು ಅಷ್ಟೇ ಅಲ್ಲ. ನಾನು ಡಿಫೆನ್ಸ್ ಇಂದ ಬಂದಿರೋ ಸಂಬಂಧ ಡಿಫೆನ್ಸ್ ಅವರಿಗೂ ಅಂದ್ರೆ ನಾನು ಡಿಫೆನ್ಸ್ ಸರ್ವಿಸ್ ಮಾಡಿ ಬಂದಿದ್ದೀನಿ, ದೇಶ ಸೇವೆ ಮಾಡಿ ಬಂದಿದ್ದೀನಿ. ಆದ್ರೆ ವರ್ಚುವಲ್ ಆಗಿ ನಾನು ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದನೂ ಸಹ ನಾನು ಇದಕ್ಕೆ ಅನುಗ್ರಹ ಅಂತ ಹೆಸರಿಟ್ಟೆ. ಹಾಗಾಗಿ ಅನುಗ್ರಹ NGO ಅಲ್ಲಿಂದ ಸ್ಟಾರ್ಟ್ ಆಯ್ತು ನಂದು. ಈಗ ನಾನು ಸುಮಾರು ಕಡೆ ಎಲ್ಲ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಹೋಗಿ ಅಲ್ಲಿ ವಾಟ್ ಈಸ್ ಮೆನ್ಸುರೇಷನ್, ವಾಟ್ ಈಸ್ ಮೆನ್ಸುರಲ್ ಹೈಜೀನ್, ಹೌ ಟು ಮ್ಯಾನೇಜ್ ದ ಮೆನ್ಸುರಲ್ ಹೈಜೀನ್ ಅಂತ ಹೇಳಿ ಬ್ರೇಕ್ ದ ಟ್ಯಾಬೋ ಅನ್ನೋ ಒಂದು ಸುಮಾರು ಕಾರ್ಯಕ್ರಮ ಹಾಕೊಂಡು ಎಲ್ಲ ಹೆಣ್ಮಕ್ಳಿಗೆ ಮತ್ತೆ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಎಲ್ಲ ಕಡೆನೂ ಫ್ರೀಯಾಗಿ ಪ್ಯಾಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋದೆ. ಅಷ್ಟೇ ಅಲ್ಲ, ಈಗ ನಮ್ದೇ ಆದ ಒಂದು ಪ್ಯಾಡ್ ಅನ್ನ ನಾವು ಹೊರತಂದಿದ್ದೀವಿ, ಅದ್ರ ಹೆಸರು ಉಡಾನ್ ಸೇಫ್ ಅಂತ. ನಿಮ್ದೇ ಆದ ಪ್ಯಾಡ್ ಏನಂತಂದ್ರಿ? ಅದು ಯಾಕಂದ್ರೆ ಈಗ ಬೇರೆ ಪ್ಯಾಡ್ಸ್ ನಾವು ಕಂಪೇರ್ ಮಾಡಿದ್ರೆ ಅವು ಮ್ಯಾಕ್ಸಿಮಮ್ ಪ್ಲಾಸ್ಟಿಕ್ ಅಲ್ಲಿ ಆಗಿರೋವಿದಾವೆ. ಅಷ್ಟೇ ಅಲ್ಲ, ರೀಸೈಕಲ್ಡ್ ಮೆಟೀರಿಯಲ್ ಇಂದ ಆಗಿರೋವಿದಾವೆ. ಅಂದ್ರೆ ರೀಸೈಕಲ್ಡ್ ಮೆಟೀರಿಯಲ್ ಅಂದ್ರೆ ಕಾಟನ್, ಹಾಸ್ಪಿಟಲ್ ವೇಸ್ಟ್ ಕಾಟನ್ ಅನ್ನ ಮತ್ತೆ ಅವ್ರು ಸ್ಟರೈಲ್ ಮಾಡಿ ಬ್ಲೀಚ್ ಮಾಡಿ ಅದನ್ನ ಪ್ಯಾಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಎಲ್ಲಾ ಕಡೆನೂ ಕೊಡ್ತಾ ಇದ್ದಾರೆ. ಅದಕ್ಕೆ ಡಯಾಕ್ಸಿನ್ ಅನ್ನೋ ಒಂದು ಕೆಮಿಕಲ್ ನ ಮಿಕ್ಸ್ ಮಾಡ್ತಾರೆ. ಆ ಡಯಾಕ್ಸಿನ್ ಎಷ್ಟು ಡೇಂಜರಸ್ ಅಂದ್ರೆ ಇಟ್ ಕಾಸಸ್ ಕ್ಯಾನ್ಸರ್ ಆಲ್ಸೋ. ಹಾಗಾಗಿ ಬಹಳ ಜನಕ್ಕೆ ಯುಟ್ರಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಯಾವಾಗ್ಲೂ ಬಹಳ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಯುಟ್ರಸ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಆ ಜೆಂಟಲ್ ಆರ್ಗನ್ಗೆ. ಹಾಗಾಗಿ ಅಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಇವೆಲ್ಲವೂ ನೋಟಿಸ್ ಮಾಡ್ತಾ ನಾವ್ ಯಾಕೆ ಫಸ್ಟ್ ಇನಿಷಿಯಲಿ ನಾನು NGO ಸ್ಟಾರ್ಟ್ ಮಾಡಿದಾಗ ಪ್ಯಾಡ್ಸ್ ಅಂಗಡಿಯಿಂದ ತಗೊಂಡು ನಾನೇ ಕೊಟ್ಟಿದ್ದೀನಿ. ಫೈನಲಿ ನಾನು ಇವೆಲ್ಲ ಪ್ರಾಬ್ಲಮ್ ಎಲ್ಲ ಅನಲೈಸ್ ಮಾಡ್ತಾ ಹೋದಾಗ ಯಾಕೆ ನಮ್ದೇ ಆದ ಒಂದು ಬ್ರ್ಯಾಂಡ್ ಮಾಡಬಾರ್ದು ಅಂತ ಹೇಳಿ ನಾನೊಂದು ಉಡಾನ್ ಸೇಫ್ ಅಂತ ಒಂದು ಬ್ರ್ಯಾಂಡ್ ಮಾಡಿದೆ. ಅದು ಇಕೋ ಫ್ರೆಂಡ್ಲಿ ಇದೆ ಮತ್ತೆ ಬಯೋಡಿಗ್ರೇಡಬಲ್ ಇದೆ ಅಂತ ಒಂದು ಪ್ಯಾಡ್ ನಾನು ಹೊರಗೆ ತಗೊಂಡ್ಬಂದು ಈಗ ಎಲ್ಲಾ ಸ್ಕೂಲ್ ಕಾಲೇಜಸ್ ಎಲ್ಲಾ ಕಡೆನೂ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು 2 ಮಿಲಿಯನ್ ಪ್ಯಾಡ್ಸ್ ನಾನು ಫ್ರೀ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಉಡಾನ್ ಸೇಫ್ ಏನ್ ಸರ್ ಹಂಗಂದ್ರೆ? ಸರ್ ಉಡಾನ್ ಅಂದ್ರೆ ಸರ್ ಹಾರೋದು ಅಂತ. ಸರ್ ಈಗ ಪೀರಿಯಡ್ ಆಯ್ತು ಅಂದ್ರೆ ಎಷ್ಟೋ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಸರ್ ಪೀರಿಯಡ್ ಬಂದು ಹೇಳ್ಕೊಳಲ್ಲ,
ಯಾವುದೇ ಸ್ಕೂಲಿಗೆ ಹೋಗ್ಬೇಕಂದ್ರೂ ಮುಜುಗರ ಪಟ್ಕೊಳ್ತಾರೆ. ಆ ಪೀರಿಯಡ್ ಅಲ್ಲಿ ಎಷ್ಟೋ ಹೆಣ್ಮಕ್ಳು ಸ್ಕೂಲಿಗೆ ಹೋಗಲ್ಲ. ಅಕಸ್ಮಾತಾಗಿ ಸ್ಕೂಲಿಗೆ ಹೋದಿದ್ರು ಪ್ಯಾಡ್ಸ್ ಅದು ಇದು ಹಾಕೊಂಡ್ರು ಸಹ ಪ್ಯಾಡ್ ಹಾಕೊಳ್ತಾರೆ, ಬಟ್ ರ್ಯಾಕ್ಸ್ ಹಾಕೊಳ್ತಾರೆ, ಬಟ್ಟೆ ಹಾಕೊಳ್ತಾರೆ. ಸರ್ ಅನ್ಹೈಜಿನಿಕ್ ಮ್ಯಾನೇಜ್ಮೆಂಟ್ ಬಹಳಷ್ಟು ನಡೀತಾ ಇರುತ್ತೆ. ಹಾಗಾಗಿ ಆ ಹೆಣ್ಮಕ್ಳು ಪೀರಿಯಡ್ಸ್ ಆಯ್ತು ಅಂದ್ರೆ ಅವಳು ಒಂದು ಸೈಡ್ ಅಲ್ಲಿ ಐಸೋಲೇಟ್ ಆಗಿ ಒಬ್ಳೇ ಕೂತಿರ್ತಾಳೆ. ಒಬ್ಳೆ ಐಸೋಲೇಟ್ ಆಗಿ ಅವಳು ಬಹಳಷ್ಟು ತೊಂದರೆನ ಫೀಲ್ ಮಾಡ್ತಾ ಇರ್ತಾಳೆ. ಅವಳಿಗೆ ಒಂದು ಫ್ರೀ ಆಗಿ ಓಪನ್ ಅಪ್ ಆಗಕ್ಕಾಗಲ್ಲ ಪೀರಿಯಡ್ಸ್ ಟೈಮಲ್ಲಿ. ಆದ್ರೆ ಈ ನಮ್ಮ ಪ್ಯಾಡ್ ಹಾಕೊಂಡ್ರೆ ಅವಳಿಗೆ ಪೀರಿಯಡ್ಸ್ ಆಗಿದೆ ಅಂತ ಅನುಭವನೇ ಬರಲ್ಲ. ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ. ಹಾಕೊಂಡಾದ್ಮೇಲೆ ಹಾಕೊಂಡಿದ್ದನ ಅನುಭವನೂ ಇರಲ್ಲ. ಅವಳು ಹಕ್ಕಿಯಂಗ್ ಹಾರ್ಬೋದು, ಎಲ್ಲಾ ತರದ ಆಕ್ಟಿವಿಟೀಸ್ ಮಾಡ್ಬೋದು, ಓಡ್ಬೋದು, ಜಿಗಿಬಹುದು, ಹಾರಾಡ್ಬೋದು, ಸ್ಕೂಲಿಗೆ ಹೋಗ್ಬೋದು, ಎಲ್ಲದೂ ಮಾಡ್ಬೋದು. ಹಾಕೊಂಡಿದ್ದೆ ಅನ್ನೋ ಫೀಲಿಂಗ್ ಬರಲ್ಲ. ಮತ್ತೆ ಇದು ಹೈ ಅಬ್ಸಾರ್ಪ್ಷನ್ ಇರುವಂತದ್ದು, ಜಾಸ್ತಿ ಅಬ್ಸರ್ವ್ ಆಗುತ್ತೆ. ಬೇರೆ ಪ್ಯಾಡ್ಸ್ ಎಲ್ಲವೂ ಮಿನಿಮಮ್ ಅಬ್ಸಾರ್ಪ್ಷನ್ ಆಗ್ತವೆ, ಮ್ಯಾಕ್ಸಿಮಮ್ ಹೊರಗಡೆ ಬಿಟ್ಬಿಡ್ತವೆ. ಇದು ಹಾಗಲ್ಲ, ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಆಗುತ್ತೆ, ಹೊರಗಡೆ ಅಂತೂ ಬಿಡದೇ ಇಲ್ಲ ಏನು. ಹಾಗಾಗಿ ಇದಕ್ಕೆ ಉಡಾನ್ ಅಂದ್ರೆ ಹಾರೋದು ಅಂತ ಅರ್ಥ. ಆರಾಮಾಗಿ ಹಾರೋದು, ಸೇಫ್ ಆಗಿ ಹಾರೋದು ಅಂತ ಅರ್ಥ. ಹಾಗಾಗಿ ನಾವ್ ಇದಕ್ಕೆ ಉಡಾನ್ ಸೇಫ್ ಅಂತ ಹೆಸರಿಟ್ಟಿದೀವಿ. ಇದೆಲ್ಲ ಮಾಡೋದಕ್ಕೆ ಕಾರಣ ನಿಮ್ ವೈಫ್? ಹೌದು ಸರ್, ನಮ್ಮ ವೈಫ್. ನಿಮ್ ವೈಫ್ ಹೆಸರು ಸರ್? ಸರ್ ನಮ್ಮ ವೈಫ್ ಹೆಸರು ಕಾವ್ಯ ಅಂತ ಸರ್, ಕಾವ್ಯ ಶಂಕರ್ರಾವ್ ಪೇಟ್ಕರ್ ಅಂತ. ನಿಮ್ಮ ಪ್ಯಾಡ್ ಇದೆಯಲ್ಲ? ಹಾ ಸರ್. ನಿಮ್ ಪ್ಯಾಡ್ ಅನ್ನು ನಮ್ಗೆ ಸ್ವಲ್ಪ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಬಹುದಾ ಸರ್? 100% ತೋರಿಸ್ತೀನಿ ಸರ್. ಪ್ಲೀಸ್ ಸರ್. ಓಕೆ ಸರ್, ಓಕೆ ಸರ್. ಸರ್ ಇದು ಉಡಾನ್ ಸೇಫ್, ನಮ್ಮ ಬ್ರ್ಯಾಂಡ್ ಉಡಾನ್ ಸೇಫ್ ಅಂತ. ಸರ್ ಇದು ಒಂದು ಪ್ಯಾಡ್. ಈ ಪ್ಯಾಡ್ ಕಂಪ್ಲೀಟ್ಲಿ 360 ಡಿಗ್ರಿ ಕವರ್ ಇರುತ್ತೆ. ಇದು ಈಸಿಯಾಗಿ ವ್ಯಾಂಟಿ ಬ್ಯಾಗ್, ಲೇಡೀಸ್ ವ್ಯಾಂಟಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋದ್ರೂ ಯಾವುದೇ ತರದ್ದು ಕಂಟಾಮಿನೇಷನ್ ಆಗಲ್ಲ. ಯಾಕಂದ್ರೆ ಇದು ಕಂಪ್ಲೀಟ್ 360 ಡಿಗ್ರಿ ಕವರ್ ಇದೆ. ಎಲ್ಲೂ ಸಹ ಒಳಗೆ ಯಾವುದೇ ತರದ್ದು, ಈಗ ವ್ಯಾಂಟಿ ಬ್ಯಾಗ್ ಇದ್ದ ತಕ್ಷಣ ಅವ್ರೇ ಮಾಡ್ತಾರೆ, ಬಿಸ್ಕೆಟ್ಸು, ಚಾಕ್ಲೇಟ್ಸು, ಅದು ಇದು ಎಲ್ಲ ಇಟ್ಕೊಂಡಿರ್ತಾರೆ. ಅದರೊಳಗೆ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ. ಬೇರೆ ಪ್ಯಾಡ್ಸ್ ಅದು ಓಪನ್ ಇರುತ್ತೆ, ಅದರೊಳಗೆ ಎಂಟ್ರಿ ಆಗುತ್ತೆ, ಕಂಟಾಮಿನೇಟ್ ಆಗೋಗ್ಬಿಡುತ್ತೆ. ಯಾಕಂದ್ರೆ ಇದು ಸೆನ್ಸಿಟಿವ್ ಪಾರ್ಟಿಗೆ ನಾವು ಯೂಸ್ ಮಾಡುವಂಥದ್ದು, ಅಂದ್ರೆ ನಮ್ಮ ಪೀರಿಯಡ್ಸ್ ಟೈಮಲ್ಲಿ ಸೆನ್ಸಿಟಿವ್ ಪಾರ್ಟಿಗೆ ಯೂಸ್ ಮಾಡುವಂಥದ್ದು. ಹಾಗಾಗಿ ಇದು ಕಂಪ್ಲೀಟ್ಲಿ ಹೈಜೀನ್ ಆಗಿರಬೇಕು. ಈಗ ನಾವೇ ಇದನ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ರೆ ಮಾತ್ರ ಇದು ಓಪನ್ ಆಯ್ತು. ಈಗ ಸರ್ ಅಷ್ಟೇ ಅಲ್ಲ, ಇದು ನಾನು ಅವಾಗಲೇ ಹೇಳಿದೆ ಕಂಪ್ಲೀಟ್ಲಿ ಬಯೋಡಿಗ್ರೇಡಬಲ್ ಮತ್ತೆ ಇಕೋ ಫ್ರೆಂಡ್ಲಿ ಅಂತ. ಸರ್ ಇದು ಟೇರ್ ಮಾಡಿ ತೋರಿಸ್ತೀನಿ. ಇಲ್ಲಿ ಟ್ರೈಕೋಮ್ಸ್ ಇದಾವೆ, ಇಲ್ಲಿ ಕಾಟನ್ ಟ್ರೈಕೋಮ್ಸ್ ಕಾಣ್ತಾವೆ. ಇಲ್ಲಿ ಈ ಟ್ರೈಕೋಮ್ಸ್ ಕಾಟನ್ ಇಂದ ಆಗಿರುತ್ತೆ. ಈ ಕಂಪ್ಲೀಟ್ಲಿ ಪ್ಯಾಡ್ ಸಹ ಕಾಟನ್ ಇಂದ ಆಗಿರುತ್ತೆ. ಸರ್ ಇದಕ್ಕೆ 4 ವಿಂಗ್ಸ್ ಇರ್ತವೆ. ಇವು 2 ವಿಂಗ್ಸ್ ಮತ್ತೆ ಇಲ್ಲಿ 2 ವಿಂಗ್ಸ್ ಈ ರೀತಿ ಇರುತ್ತೆ ಸರ್. ಇದ್ರ ಅಬ್ಸಾರ್ಪ್ಷನ್ ಎಷ್ಟಿರುತ್ತೆ ಅಂದ್ರೆ ಸರ್ ನಿಮಗೆ ಮೆಜರ್ಮೆಂಟ್ ಅಲ್ಲಿ ತೋರಿಸ್ತೀನಿ. ಇದೊಂದು ಬಾಟ್ಲ್, ಇದರೊಳಗೆ ನಾನು 200 ml ನೀರು ತಗೊಂಡಿದ್ದೀನಿ. 200 ml ನೀರು. ಈಗ ನಾನು ಫಸ್ಟ್ 50 ml ಅಷ್ಟು, 50 ಅಲ್ಲ ಆಲ್ಮೋಸ್ಟ್ 100 ml ಇದೆ. ಇದು 100 ml ವಾಟರ್ ಇದಕ್ಕೆ ಹಾಕ್ತಾ ಇದ್ದೀನಿ. ಸರ್ ಇದು 100 ml ಆಲ್ರೆಡಿ ಹಾಕಿದ್ದೀನಿ. ಇದು ನೀವು ನೋಟಿಸ್ ಮಾಡ್ತಿರ್ಬೋದು, ಇವೆಲ್ಲ ದಪ್ಪ ಆಗ್ತಿದೆ, ಜೆಲ್ ಫಾರ್ಮೇಶನ್ ಆಗ್ತಾ ಇದೆ. ನಾನು ಹಾಕಿರೋ 100 ml ವಾಟರ್ ಎಲ್ಲೆಲ್ಲೂ ಇಲ್ಲ, ಯಾಕಂದ್ರೆ ಕಂಪ್ಲೀಟ್ಲಿ ಡ್ರೈ ಫೀಲ್ ಆಗ್ತಿದೆ. ಎಲ್ಲೂ ಸಹ ವೆಟ್ ಇಲ್ಲ. ಅಷ್ಟೇ ಅಲ್ಲ ಸರ್, ಇದು ಅಬ್ಸಾರ್ಪ್ಷನ್ ಹೇಗಿರುತ್ತೆ ಅಂದ್ರೆ, ಈಗ ನಾನು ಆಲ್ರೆಡಿ 100 ml ಹಾಕಿದ್ದೀನಿ, ಇನ್ನೂ ಒಂದು 100 ml ಹಾಕ್ತೀನಿ. ಯಾಕೆ ಇಷ್ಟೆಲ್ಲ ಹಾಕಿ ತೋರಿಸ್ತಿದ್ದೀನಿ ಅಂದ್ರೆ, ಇದು ಎಷ್ಟು ಅಬ್ಸರ್ವ್ ಆಗುತ್ತೆ. ಬೇರೆ ನೀವು ಇದನ್ನ ನೋಡ್ಕೋಬಹುದು, ಮನೇಲೆ ನೋಡ್ಕೋಬಹುದು. ಬೇರೆ ನಿಮ್ಮ ಪ್ಯಾಡ್ಸ್ ನ ತಗೊಂಬಂದು ನೀವು 100 ml ಒಂದ್ಸರಿ ಹಾಕಿ ನೋಡ್ಕೊಳ್ರಿ, ಅವಾಗ ಗೊತ್ತಾಗುತ್ತೆ ಅದ್ರ ಅಬ್ಸಾರ್ಪ್ಷನ್ ಎಷ್ಟಿರುತ್ತೆ, ಇದ್ರ ಅಬ್ಸಾರ್ಪ್ಷನ್ ಎಷ್ಟಿರುತ್ತೆ ಅಂತ. ಇದು ಸ್ಯಾಪ್ಜೆಲ್ ಟೆಕ್ನಾಲಜಿಯಿಂದ ಮಾಡಿರುವಂಥದ್ದು, ಮತ್ತೆ ಇಕೋ ಫ್ರೆಂಡ್ಲಿ, ಹೆಲ್ತ್ ಫ್ರೆಂಡ್ಲಿ, ಇಕೋ ಫ್ರೆಂಡ್ಲಿ ಆಗಿರೋದು. ಇದು ಹಾಕೊಂಡ್ರೆ ವೇರ್ ಮಾಡಿದ್ರೆ ನಿಮ್ಗೆ ವೇರ್ ಮಾಡಿದೀನಿ ಅಂತ ಅನ್ಸೋದೇ ಇಲ್ಲ. ಈಗ ನೀವು ಟ್ರೈನಲ್ಲಿ ಜರ್ನಿ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳೋಣ, ಜನರಲ್ ಬೋಗಿಯಲ್ಲಿ ಜರ್ನಿ ಮಾಡ್ತಿದ್ದೀರಾ, ಲಾಂಗ್ ಜರ್ನಿ ಮಾಡ್ತಿದ್ದೀರಾ. ಮತ್ತು ಹಳೆ ಕಾಲದ ಸೀಟ್ ಇದ್ವು ಟ್ರೈನಲ್ಲಿ, ಗೊತ್ತಿರಬೇಕು, ಹಲಿಗೆ ಸೀಟು. ಆ ಹಲಿಗೆ ಸೀಟ್ ಮೇಲೆ ಕೂತ್ಕೊಂಡ್ರೆ ಹಾಫ್ ಅನ್ ಅವರ್ ಕೂತ್ಕೊಳ್ಳೋಕೆ ಆಗ್ತಿರಲ್ಲ, ಒಂಥರ ಏನೋ ಅಂತ ಇರಿಟೇಷನ್, ಒಂಥರ ಅನ್ಕಂಫರ್ಟ್ ಫೀಲ್ ಆಗ್ತಿರುತ್ತೆ. ಅದೇ ನಿಮ್ಗೆ ಸೀಟ್ ಕಂಡಿದ ತಕ್ಷಣ ಏನಾಗ್ತಿತ್ತು, ಅಲ್ಲಿ ಹೋಗಿ ಕೂತ್ಕೋಬೇಕು ಅಂತ ಎಲ್ಲ ಜನ ಏನ್ ಮಾಡ್ತಾರೆ, ಸೀಟನ್ನ ಪ್ರಿಫರ್ ಮಾಡ್ತಾರೆ, ಬಿಟ್ಟರೆ ಹಲಿಗೆ ಪ್ರಿಫರ್ ಮಾಡಲ್ಲ. ಹಾಗೇನೆ ಈ ಪ್ಯಾಡ್ನ ಹಾಕೊಂಡ್ರೆ ವೇರ್ ಮಾಡಿದ್ರೆ ನಿಮ್ಗೆ ಆ ಕುಷನ್ ಫೀಲಿಂಗ್ ಬರುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಕಂಪ್ಲೀಟ್ಲಿ ಜೆಲ್ ಫಾರ್ಮೇಶನ್ ಆಗಿದೆ, ನನ್ನ ಕೈಗೆ ಏನು ಹತ್ತುತ್ತಾ ಇಲ್ಲ ಇದು.
ಅಷ್ಟೇ ಅಲ್ಲ, ಇದು ಅವಾಗ ನಾನು ಹೇಳಿದೆ ಉಡಾನ್ ಸೇಫ್ ಅಂತ. ಇದು ಹಾಕೊಂಡು ವೇರ್ ಮಾಡಿದಾಗ ಪೀರಿಯಡ್ಸ್ ಬ್ಲೀಡಿಂಗ್ ಜಾಸ್ತಿ ಇದ್ರೂ ಸಹ ಅಬ್ಸರ್ವ್ ಮಾಡ್ಕೊಳುತ್ತೆ. ಎಷ್ಟೇ ಟ್ವಿಸ್ಟ್ ಮಾಡಿದ್ರು ಏನೇ ಮಾಡಿದ್ರು ಇದರಿಂದ ಲೀಕ್ ಆಗಲ್ಲ. ಕಂಪ್ಲೀಟ್ಲಿ ಇದು ಸ್ಕ್ವೀಸ್ ಮಾಡಿದ್ರು ಸಹ ಲೀಕ್ ಆಗಲ್ಲ. ನಿಮ್ಮ ಮನೆಯಲ್ಲಿ ಇರುವಂಥ ಬ್ರ್ಯಾಂಡನ್ನ ನೀವು ಇದೇ ಥರ 100 ml 200 ml ನೀರು ಹಾಕಿಬಿಟ್ಟು ಒಂದ್ಸರಿ ಸ್ಕ್ವೀಸ್ ಮಾಡಿ ಕಂಪ್ಲೀಟ್ಲಿ ಡ್ರಾಪ್ ಔಟ್ ಆಗುತ್ತೆ. ಆದರೆ ಇದು ಯಾವುದೇ ಥರದ್ದು ಡ್ರಾಪ್ ಔಟ್ ಆಗಲ್ಲ. ಅಷ್ಟೇ ಅಲ್ಲ, ಇದು 7 ಲೇಯರ್ ಇರುವಂಥ ಒಂದು ಪ್ಯಾಡ್. ಇದು ಇಲ್ಲಿ ಗೊತ್ತಾಗ್ತಿದೆ ನಿಮಗೆ, ನಾನು ಒಂದೊಂದೇ ಲೇಯರ್ ಹರಿತಾ ಇದ್ದೀನಿ, ಒಂದು ಲೇಯರ್ ಹರಿಯೋಕ್ಕಾಗ್ತಿಲ್ಲ ನೋಡಿ. ಇದು ಕಂಪ್ಲೀಟ್ಲಿ ಕಾಟನ್ ಲೇಯರ್. ಇದು ಕಾಟನ್ ಟ್ರೈಕೋಮ್ಸ್ ಎಲ್ಲ ಕಾಣ್ತಾ ಇದ್ದಾವೆ, ಕಾಟನ್ ಲೇಯರು. ಹಾಗೆ ಅದರ ಹಿಂದೆ ಇನ್ನೂ ಒಂದು ಲೇಯರ್ ಇದೆ. ಇದು ಸಹ ನೋಡಿ ಎಷ್ಟು ಈಸಿಯಾಗಿ ನಾನು ಟೇರ್ ಮಾಡ್ತಾ ಇದ್ದೀನಿ. ಇದು ಸಹ ಕಾಟನ್. ಇದು ಆದಮೇಲೆ ಇದ್ರ ಒಳಗೆ ಇನ್ನೊಂದು ಲೇಯರ್ ಇದೆ, ಇಲ್ಲಿ ಕಾಣ್ತಿರ್ಬೇಕು ನೋಡಿ, ನಾನು ಎತ್ತುತ್ತಾ ಇದ್ದೀನಿ. ಇವೆಲ್ಲವೂ ಹೇಗಿದಾವೆ ಅಂದರೆ ವೆರಿ ಡೆಲಿಕೇಟ್. ಇವೆಲ್ಲವೂ ಕಾಟನ್ ಲೇಯರ್ಸ್ ಇವೆಲ್ಲವೂ. ಇದು ಒಳಗೆ ಸ್ಯಾಬ್ ಜೆಲ್ ಇದೆ. ಈ ಸ್ಯಾಬ್ ಜೆಲ್ ನಾನು ತಗೊಳ್ತೀನಿ. ಇದ್ರ ಒಳಗೂ ಇನ್ನೂ ಲೇಯರ್ ಇದಾವೆ, ಆದರೆ ಅದು ತೆಗಿಯೋಕ್ಕಾಗ್ತಿಲ್ಲ ನನಗೆ, ಹಾಗೆ ಬಿಟ್ಟಿದ್ದೀನಿ. ಇದು ಎಷ್ಟು ಸೇಫ್ ಅಂದರೆ ಇದು ನಾವು ಗಿಡಕ್ಕೆ ಹಾಕಿದ್ರು ಸಹ ಇದೇನು ಮಾಡುತ್ತೆ ಅಂದರೆ, ಈಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ನೋಡ್ತಾ ಇರ್ತೀವಿ, ಗಿಡ ಹಾಕೋದಕ್ಕಿಂತ ಮುಂಚೆ ಫಸ್ಟ್ ಒಂದು ಸ್ವಲ್ಪ ಜೆಲ್ ಹಾಕ್ತಾರೆ, ನೀರಲ್ಲಿ ಕಲಗಿಸ್ಬಿಟ್ಟು ಕೆಳಗೆ ಹಾಕಿ ಅದ್ರ ಮೇಲೆ ಗಿಡ ನೆಡ್ತಾರೆ. ಯಾಕಂದರೆ ಏನು ಎಕ್ಸ್ಟ್ರಾ ನೀರು ಬಂತು ಆ ಜೆಲ್ ಅಬ್ಸಾರ್ವ್ ಆಗಿ ಆ ಗಿಡಕ್ಕೆ ಮತ್ತೆ ನೀರು ಕೊಡ್ತಾ ಇರುತ್ತೆ ಅಂತ ಒಂದು ಟೆಕ್ನಾಲಜಿ ಸ್ಯಾಬ್ ಜೆಲ್ ಅಂತ. ಇದು ಈಗ ನಾನು ಆಲ್ರೆಡಿ 200 ml ಹಾಕಿದ್ದೀನಿ, ಮತ್ತು ಇನ್ನು ಉಳಿದಿರೋದಿಲ್ಲಿ ಸ್ವಲ್ಪ ಇದೆ. ನೋಡೋಣ ಇದು ಅಬ್ಸರ್ವ್ ಆಗುತ್ತಾ ಇಲ್ಲ ಅಂತ. ನಾನು ಹೀಗೆ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಒಂದು ಯಾವ್ದಾದ್ರು ಒಂದು ಕಂಟೈನರ್ ಹಾಕಬೇಕು, ಇದರಿಂದ ನೀರು ಹೊರ ಬರಕ್ಕೆ ಬಿಡುತ್ತಾ ಇಲ್ಲ ನೋಡೋಣ ಅಂತೆ. ಇಷ್ಟು ಹಾಕಿದ್ರು ಸಹ ನಮಗೆ ಕೆಳಗೆ ನೀರೆಲ್ಲೂ ಬರ್ತಾ ಇಲ್ಲ. ಇನ್ನು ಸ್ವಲ್ಪ ಹೊತ್ತಿದೆ, ಎಲ್ಲವೂ ಪೂರ್ತಿ ಜೆಲ್ ಫಾರ್ಮೇಷನ್ ಆಯಿತು ಅಂದರೆ ಇದು ಒಂಚೂರು ನೀರು ಹೊರಗೆ ಬಿಡಲ್ಲ. ಅಬ್ಸಾರ್ಪ್ಷನ್ ಮೋರ್ ದೆನ್ 200 ml ಅಬ್ಸಾರ್ಪ್ಷನ್ ಕೆಪಾಸಿಟಿ ಇದೆ ಇದ್ರ ನೋಡಿ. ಕಾಟನ್ದು ಎಲ್ಲವೂ ಇಲ್ಲಿ ಕಾಣುತ್ತಿಲ್ಲಿ 200 ml ಅಬ್ಸಾರ್ಪ್ಷನ್ ಕೆಪಾಸಿಟಿ ಇದೆ. ನೀವು ಮನೆಯಲ್ಲಿ ಯೂಸ್ ಮಾಡೋಂಥ ಪ್ಯಾಡನ್ನು ನೀವು ಒಂದ್ಸರಿ ಇದೇ ಥರ ನೀರು ಹಾಕಿ ಒಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ, ಅವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ನಮ್ಮ ಉಡಾನ್ ಸೇಫ್ ಪ್ಯಾಡಿಗೂ ನೀವು ಯೂಸ್ ಮಾಡೋಂಥ ಪ್ಯಾಡಿಗೂ. ಮತ್ತು ಇದು ಇಕೋ ಫ್ರೆಂಡ್ಲಿ ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ಇದು ನೀವು ಒಂದು ಡಸ್ಟ್ಬಿನ್ನಿಗೆ ಹಾಕೋದ್ರೂ ಇದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡುತ್ತೆ. ನಾನು ಇಲ್ಲಿ ಇಟ್ಟಿದ್ದೀನಿ, ಒಂಚೂರು ಇಲ್ಲಿ ನೀರಂಶ ಇಲ್ವೇ ಇಲ್ಲ. ಇದೆಲ್ಲವೂ ಕಂಪ್ಲೀಟ್ಲಿ ಕಾಟನ್ ಇರೋ ಸಂಬಂಧ ಇದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಇದರಲ್ಲಿ ಯಾವುದೇ ಥರದ್ದು ಪ್ಲಾಸ್ಟಿಕ್ ಇಲ್ಲ. ಹಾಗಾಗಿ ಇದು ಬಯೋಡಿಗ್ರೇಡಬಲ್, ಇಕೋ ಫ್ರೆಂಡ್ಲಿ, ಹೆಲ್ತಿ ಫ್ರೆಂಡ್ಲಿ ಆಗಿರೋಂಥ ಈ ಒಂದು ಉಡಾನ್ ಸೇಫ್ ನಾವು ಹೊರಗೆ ತಂದಿದ್ದೀವಿ. ಈ ಒಂದು ಉಡಾನ್ ಸೇಫ್ ಯೂಸ್ ಮಾಡಿ ಆಮೇಲೆ ನನಗೆ ಹೇಳ್ರಿ. ನಿಮ್ಮ ಮಿಲಿಟರಿ ಅನುಭವ ಅಂತೂ ತುಂಬಾ ರೋಚಕವಾಗಿತ್ತು. ನೀವು ಪಾಕಿಸ್ತಾನದಿಂದ ತಪ್ಪಿಸ್ಕೊಂಡ್ ಬಂದಿರೋದು ಕೇಳಿದ್ರೆ ನಮಗೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಅಷ್ಟೆಲ್ಲ ಸಾಹಸ ಮಾಡಿ ಬಂದು ಮತ್ತೆ ನೀವು ಬ್ಯಾಡಗಿನಲ್ಲಿ ಸಮಾಜ ಸೇವೆಯಲ್ಲಿ ತೊಡಕೊಂಡು ಇವತ್ತು ಶಾಲಾ ಹೆಣ್ಮಕ್ಳಿಗೆ, ಕಾಲೇಜ್ ಹೆಣ್ಮಕ್ಳಿಗೆ ಈ ಪ್ಯಾಡ್ಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಿ. ಹೌದು. ಸೊ ಇದೆಲ್ಲಾ ಕಾರ್ಯಗಳು ಯಶಸ್ವಿಯಾಗಿ ನಡೀಲಿ, ನಿಮ್ ಕೆಲಸ ಹೀಗೆ ಮುಂದುವರಿಲಿ. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ನಡೆನುಡಿ ತಂಡದ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.